ಏನಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಸುಮಾರು ಒಂದು ತಿಂಗಳಿಂದ ನನ್ನ ಗಾಡಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ನನಗೂ ಟೈಮ್ ಇರಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಗಾಡಿ ಕಡೆನೂ ನೋಡಕ್ ಆಗಿರ್ಲಿಲ್ಲ. ಹಂಗಾಗಿ ಸುಮಾರು ಒಂದು ವಾರ ಟ್ರೈ ಮಾಡಿದೆ. 800 ಕಿಲೋಮೀಟರ್ ಓಡಿಸಿದ್ದೀನಿ ಆಯಿಲ್ ಚೇಂಜ್ ಮಾಡಿಸಿದ್ಮೇಲೆ. 805 ಕಿಲೋಮೀಟರ್ಗೆ ಅರ್ಧ ಲೀಟರ್ ಆಯಿಲ್ ಕೊಡ್ತಿದ್ದೆ ಇಂಜಿನ್. ಮೊನ್ನೆ ಅರ್ಧ ಲೀಟರ್ ಹಾಕೊಂಡಿದ್ದೆ. ಅರ್ಧ ಲೀಟರ್ ಹಾಕೊಂಡು ಗಾಡಿ ಏನು ಓಡ್ಸಕ್ ಆಗಿಲ್ಲ, ಕೆಲಸದ ಬಿಸಿಲಿ ಒಂದು 50 ಕಿಲೋಮೀಟರ್ ಅಷ್ಟೇ ಓಡಿದೆ. ಹಂಗಾಗಿ ಆಯಿಲ್ ಲೀಕೇಜ್ ಎಲ್ಲೂ ಇಲ್ಲ. ಒಂದು ಕ್ಲಿಪ್ ಹಾಕಿದೀನಿ ನೋಡಿ, ಅದು ಗೇರ್ ಬಾಕ್ಸ್ ಅಲ್ಲಿ ಬೂಟ್ ಅಲ್ಲಿ ಇರುತ್ತಲ್ಲ, ಬೂಟ್ ಅಲ್ಲಿ ಇರೋದು ಸ್ವಲ್ಪ ಲೀಕೇಜ್ ಆಗಿದೆ, ಅದು ಬಿಟ್ರೆ. ಬಟ್ ಗೇರ್ ಬಾಕ್ಸ್ ಅಲ್ಲೂ ಆಯಿಲ್ ಕರೆಕ್ಟ್ ಆಗಿದೆ. ಇಂಜಿನ್ ಅಲ್ಲಿ ಮಾತ್ರ ಆಯಿಲ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸುಮ್ಮನೆ ಯಾಕೆ ಟೆನ್ಷನ್ ಅಂತೇಳಿ ಇವತ್ತೆಲ್ಲ ಫುಲ್ ಸರ್ಜರಿ. ಏನಪ್ಪಾ ಅಂದ್ರೆ ಹೆಡ್ ಬೋರಿಂಗ್ ಮತ್ತೆ ಕ್ಲಚ್ ಲೋಡಿಂಗ್ ಎಲ್ಲ ಹಾಕ್ಸ್ಬಿಡ್ತೀನಿ. ಕ್ಲಚ್ ಲೋಡಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ, ಅದನ್ನು ಎಲ್ಲ ಚೇಂಜ್ ಮಾಡ್ಸೋಣ ಅಂತೇಳಿ ಹೋಗ್ತಾ ಇದೀನಿ. ಸಂಜೆವರೆಗೂ ಆಗ್ಬೋದು ಗಾಡಿ ಕೆಲಸ, ನೋಡೋಣ ಏನೇನಾಗುತ್ತೆ. ಎಲ್ಲ ಫುಲ್ ರೆಡಿ ಮಾಡ್ಸೋಣಂತೆ, ಮತ್ತೆ ಏನು ಕೈ ಹಾಕ್ಬಾರ್ದು. ಜಸ್ಟ್ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಸಣ್ಣ ಪುಟ್ಟದ ಏನಾದ್ರು ರಿಪೇರಿ ಬಂದ್ರೆ ಕೆಲಸ ಮಾಡಿಸ್ಕೊಂಡು ಗಾಡಿ ಓಡಿಸೋ ತರ ಇರ್ಬೇಕು. ಆ ರೇಂಜಲ್ಲಿ ಮಾಡ್ಸೇ ಬಿಡೋಣ ಇವತ್ತು, ಏನಾದ್ರೂ ಆಗ್ಲಿ ಎಷ್ಟಾದ್ರೂ ಆಗ್ಲಿ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದೇ ನಮ್ಮ ಗೋಪಿ ಹತ್ರನೇ ಹೋಗ್ತಾ ಇದ್ದೀನಿ. ಏನೇನು ಕೆಲಸ ಮಾಡಿಸ್ತೀನಿ ಏನು ಎತ್ತ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ. ಆದ್ರೂ BS6 ತುಂಬಾ ಕಷ್ಟ ಆಗುತ್ತೆ. ಇದೇ ಬೆಸ್ಟ್ ಗಾಡಿ. ಹೌದಾ? ಇವಾಗ ಕ್ಲಾಸಿಕ್ ಅಂತ ಬಂದೈತಲ್ಲ, ಅದು ವೇಸ್ಟ್. ಅದು BS4 ಇಂಜಿನ್ ಚೆನ್ನಾಗೈತೆ ಅಂತಾರೆ. ಚೆನ್ನಾಗಿದೆ ಅಂದ್ರೆ ಓವರ್ ಹೀಟ್, ಅದು ಕೂಲೆಂಟ್ ಇಲ್ಲ ಅದರಲ್ಲಿ. ಕೂಲೆಂಟ್ ಇಲ್ಲ. ಹೌದಾ? ಲೇಟೆಸ್ಟ್ ಬಿಟ್ಟು ಇವಾಗ ಬಟನ್ ಸಿಸ್ಟಮ್. ಇದು 1,15,000 ಓಡಿರೋದು. ಆಮೇಲೆ ಒಂದ್ 5-6 ಸಾವಿರ ಮೀಟರ್ ಇಲ್ದಂಗೆ ಓಡಿತ್ತು. 1,20,000 ಓಡೈತೆ. ಅದು ಎಲ್ಲಿ ಓಡುತ್ತೆ? ಬರುತ್ತಾ ಇಷ್ಟು? ಇಲ್ಲ ಇನ್ನೂ ಓಡ್ತೈತೆ ಗಾಡಿ? ನಿಮ್ದು ಜಾಸ್ತಿ ಓಡಿರೋದು? ನಂದೇ ಜಾಸ್ತಿ ಓಡಿರೋದು. ಓಡ್ಸಕ್ಕೆಲ್ಲ ಚೆನ್ನಾಗಿದೆ ಗಾಡಿ ಇದು. ಅಂದ್ರೆ ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ಜಾಸ್ತಿ ರೇಟ್ ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ ರೇಟ್. ಮೇಂಟೆನೆನ್ಸ್ ಕಡಿಮೆ ಇದು. ಅದು ಇದಾ ಹೆಂಗೆ? ಕೂಲೆಂಟ್ ಲೀಕ್ ಆಗಿಲ್ಲ ಅಂದ್ರೆ ಏನ್ ಮೇಂಟೆನೆನ್ಸ್? ಕೂಲೆಂಟ್ ಒಂದೇ ಸಮಸ್ಯೆ. ಗಾಡಿ ಬಂದಾಗಿಂದ ನನಗೆ ಕೂಲೆಂಟ್ ಸಮಸ್ಯೆ ಐತೆ. ಯಾವ ಗೊತ್ತಾ ನಿಂತೋಗಿದ್ದು? ಇಲ್ಲೊಂದು ವಾಟರ್ ಬಾಡಿ ಇದೆ ಕರೆಕ್ಟ್ ಆಗಿ, ಇದು ಕಿತ್ಕೊಂಡ್ ಬಂದ್ಬಿಟ್ಟಿತ್ತು ಫುಲ್ಲಿ. ಇದು ಇದು ಹಾಕಿದ್ಮೇಲೆ ಸೆಕೆಂಡ್ಸ್ ಅಲ್ಲಿ ತರಿಸಿದ್ದು. ಇದು ಹಾಕಿದ್ಮೇಲೆ ನನಗೆ ಕೂಲೆಂಟ್ ಸಮಸ್ಯೆನೇ ಬರಲಿಲ್ಲ. ಶೋರೂಮ್ ಇಂದ ಇತ್ತಲ್ಲ, ಅದರಲ್ಲಿ ಹೆವಿ ಸಮಸ್ಯೆ ಇತ್ತು. ಆಮೇಲೆ ಇದೇ ಕೆಲಸ ನಾನು ಅಲ್ಲಿ ಕೇಳಿದೆ ಇದರಲ್ಲಿ ಸ್ಫೂರ್ತಿಲಿ. 25 ಅಲ್ಲ 30,000 ಹೇಳಿದ್ರು. 30,000 ಹೇಳಿದ್ದು ಸೇಮ್ ಇದೇ ಕೆಲಸನ. ಬೋರು ಇದು ಹೆಡ್ ಬೋರ್ಗೆ. ನಾನು ಸರಿ ಹಾಕಿ ಬಿಡು ಅಂದ್ಬಿಟ್ಟು ಸೀದಾ ಬಂದ್ಬಿಟ್ಟೆ. ಇಲ್ಲಿ ಹೆವಿ ಜಾಸ್ತಿ ಐತೆ. ಲಾಸ್ಟ್ ಟೈಮ್ ಕೆಲಸ ಮಾಡಿಸಿದ್ನಲ್ಲ, ಇದು ಗ್ಲಾಸು ಅದೇ ಲಾಸ್ಟ್ ಇತ್ತಲ್ಲ, ಸುಮಾರು ಜನ ಕೇಳವ್ರೆ ಕಮೆಂಟಲ್ಲಿ, ಎಲ್ಲಿ ಬ್ರೋ ಎಲ್ಲಿ ಮಾಡಿಸಿರೋದು ಅಡ್ರೆಸ್ ಕೊಡಿ. ಸುಮಾರು ಜನ ಕೇಳಿದ್ರು. ಹೇಳಿದ್ದೀನಿ ಮಾರುತಿ ಭಾರತ ಅಂತ. ನಂಬರ್ ಒಂದು ಹಾಕಿರಲಿಲ್ಲ ಅನಿಸುತ್ತೆ. ಈ ಸಲ ಈ ವಿಡಿಯೋದಲ್ಲಿ ನಂಬರಲ್ಲಿ ಹಾಕ್ತೀನಿ. ಒಟ್ಟಿನಲ್ಲಿ ಬರ್ತವೆ ಗಾಡಿಗಳು, ಬಂದರೆ ಮಾಡಿಕೊಡ್ರಿ. ನಮ್ಗೇನು ಗೊತ್ತಾ, ಇದು ಆಪೆ ಗಾಡೀಲಿ ಕೆಲಸ ಬಂದರೆ ಕರೆಕ್ಟಾಗಿ ಮೆಕ್ಯಾನಿಕ್ ಸಿಗಲ್ಲ. BS4 ಸಿಗುತ್ತೆ, BS6ಗೆ ಎಲ್ಲೂ ಸಿಗಲ್ಲ. ನಾನು ತಗೊಂಡು 5 ವರ್ಷ ಆಯ್ತಲ್ಲ. ಮೈಸೂರಲ್ಲೂ ಕೇಳಿದ್ದೀನಿ, ಎಲ್ಲೆಲ್ಲ ಹೋದ ಕಡೆ ಎಲ್ಲ ಕೇಳಿದ್ದೀನಿ, ಯಾರು ಕೆಲಸ ಮಾಡಲ್ಲ. ಯಶವಂತಪುರ APMCಲೆಲ್ಲ ಕೇಳಿದೆ, ಅವ್ರೂ ಮಾಡಲ್ಲ ಅಂತಂದ್ರು. ರಸ್ಟ್ ಹಿಡಿದೋಗಿರಂಗೈತೆ ಒಳಗಡೆ. ಆಯಿಲ್ ಲೀಕೇಜ್ ಇದ್ರೆ ಇಲ್ಲಿ ಗೊತ್ತಾಗ್ಬಿಡ್ತಾ ಇತ್ತಲ್ಲ. ಆಯಿಲ್ ಒಂಚೂರು ಲೀಕೇಜ್ ಇಲ್ಲ. ನಾನು ಹಂಗೂ ಒಂದು 2 ದಿನ ಕೆಳಗಡೆ ಎಲ್ಲ ಮಲ್ಕೊಂಡೆಲ್ಲ ಒದ್ದಾಡಿದೆ. ಅಲ್ಲಿ ಗೇರ್ ಬಾಕ್ಸ್ ಬೂಟಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಲೀಕ್ ಆಯ್ತಾಯಿತ್ತು. ಅದೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಅದಾದ್ಮೇಲೆ ಯಾವುದೂ ಇಲ್ಲ. ಗೋಪ್ಯಾಣಿಗೆ ಏನೋ ಪ್ರಶಸ್ತಿ ಬೇರೆ ಕೊಟ್ಬಿಡೋರೆ ಶೋರೂಮಲ್ಲಿ. ಎಲ್ಲರಿಗೂ ಕೊಟ್ಟವ್ರೆ. ಎಲ್ಲರಿಗೂ ಗೊತ್ತಾ?
ಇಲ್ಲ ಎಲ್ಲರೂ ಕೊಟ್ಟಾರ, ನಾ ಇದ್ದಿಲ್ಲ. ನೀ ಐತಿಲ್ವಾ? ನಾ ಇದ್ದಿಲ್ಲ. ಇದು ಏನಪ್ಪ ಅಂದ್ರೆ ಯಾವುದೋ ದೊಡ್ಡ ಗಾಡಿ ಬಂದಿಲ್ವಾ ಶೋರೂಮ್ಗೆ? ಬುಲೂರು. ಹಾಂ, ಬೊಲೆರೋ ಆಗಲಿ ವೀರೋ ಆಗಲಿ ಯಾವುದು ಬಂದಿಲ್ವಾ? ಯಾವುದು ಬಂದಿಲ್ಲ. ಬೊಲೆರೋ ತಗೋಬತ್ತೀನಿ ಅಂತಿದ್ರು. ಅವ್ರು ಎಲ್ಲಿ ಕೊಡ್ತಾರೆ ಇವಾಗ? ಜಾಗ ದೊಡ್ಡ, ಬರೀ ಜೀತು ಅಷ್ಟೇ. ಜಾಗ ದೊಡ್ಡದಿರ್ಬೇಕು ಅದಕ್ಕೆ. ದೊಡ್ಡ ಗಾಡಿ ಅಂದರೆ ಜೀತು ಅಷ್ಟೇ ಇರೋದು ಇವಾಗ. ಎಲ್ಲ ಜಾಗನೂ ದೊಡ್ಡದಿರ್ಬೇಕು. ಬುಲೂರು ಹಾಂ ಹಾಂ, ಸರಿ. ಅಲ್ಲಾಗೈತೆ ಆರ್ ವಿ ಕಾಲೇಜ್ ಹತ್ರ. ಯಾಕಂದ್ರೆ ಇವಾಗ ಸರ್ವಿಸ್ ಅಂದ್ರೆ 2 ಗಾಡಿ ನಿಂತು ನಮ್ಮ 3ನೇ ಗಾಡಿ ನಿಂದ್ರಕ್ಕಾಗಲ್ಲ ಒಳಗಡೆ. ಹೌದೌದು. ಎಡ್ಡು ಬಿಚ್ಚಾಗೈತೆ. ಅದನ್ನು ಬಿಚ್ಚಬೇಕು ಅಸೆಂಬ್ಲಿ. ಬೋರ್ ಇದೆ ಹೆಡ್ಡು. ಅದೇ ಇವಾಗ ಅದು ಬಿಚ್ತಾ ಇರೋದು ಬೋರ್. ಅದು ಬಿಚ್ಚಿ ಅದೇ ವರ್ಕ್ ಮಾಡಬೇಕು. ಅದು ಹೊಸದೇ ಆಗ್ಬೇಕು, ವರ್ಕ್ ಇಲ್ಲ ಅದಕ್ಕೆ. ಹೌದಾ? ಬೋರ್ ಚೇಂಜ್ ಮಾಡಬೇಕಾ? ಬೋರ್ ಹಂಗಾದ್ರೆ ತರಬೇಕಾ? ಒಂದ್ಸಲ ಬೋರ್ ಬಿಚ್ಚಿದ ಮೇಲೆ ಹೋಯ್ತಾ ಅದು? ಹೋಗಲ್ಲ. ಹಾಂ ಆಯಿಲ್ ಕುಡಿತೈತೆ. ಹಾಂ, ಆಯಿಲ್ ಕುಡಿತೈತಿ. ಅದಕ್ಕೆ ಎಲ್ಲ ಬಿಚ್ಚಾಗೈತೆ ನೋಡಿ. ಎಡ್ಡು ಒಂದು ಬಿಚ್ಚಾಯ್ತು, ಇವಾಗ ಬೋರು ಬಿಚ್ಚಾಯ್ತು. ಇವಾಗ ಬೋರ್ ಅದು ಸ್ಕ್ರಾಪಾ? ಅಷ್ಟೇ. ಹೊಸ ಬೋರ್ ತಂದು ಹಾಕೋದಷ್ಟೇ. ಹೊಸ ಬೋರ್ ಹಾಕ್ಬಿಟ್ರೆ ಟೆನ್ಷನ್ ಇಲ್ಲ ಅವ್ರಲ್ಲಿ. ಫುಲ್ ಓಪನ್ ಆಗ್ಬಿಟ್ಟೈತೆ. ಪೈಪ್ ಒಂದು ಹಾಕಿ ನೋಡೋದಿತ್ತು. ಹಾಂ, ಪೈಪ್ ಒಂದು ಹಾಕಿ ನೋಡ್ಬೋದು. ನೋಡೋದಿತ್ತು. ನಾನು ಅದೇ ಹೇಳ್ದೆ, ಸ್ಫೂರ್ತಿಲಿ ಹೋಗಿದ್ನಲ್ಲ ಶೋರೂಮ್ಗೆ. ಆಯಿಲ್ ಕುಡಿತೈತಲ್ಲ, ಅದು ಪೈಪ್ ಕಟ್ಟಾಗಿದೆ, ಏರು ಕರೆಕ್ಟಾಗಿ ಸಪ್ಲೈ ಆಗ್ತಾಯಿಲ್ಲ ಏನೋ ಗೊತ್ತಿಲ್ಲ, ಅದರಿಂದ ಪಿಕಪ್ ಇಲ್ಲ, ಆಯಿಲ್ ಕುಡಿತೈತೆ, ಅದನ್ನು ಪೈಪ್ ಚೇಂಜ್ ಮಾಡಿ ನೋಡೋಣ ಅಂತಂದೆ. ಪೈಪ್ ಅದಕ್ಕೂ ಸಂಬಂಧನೇ ಇಲ್ಲ ಅಂದರು. ಗೋಪಿನೂ ಅದೇ ಹೇಳಿದ್ದು, ಅದನ್ನು ಪೈಪ್ ಚೇಂಜ್ ಮಾಡೋರು ಓಡಿಸ್ ನೋಡು ಅಂತಾನೆ ಹೇಳಿದ್ದು. ಅಷ್ಟೊಂದು ಹೋಗಿಲ್ಲ ಬೋರ್. ಹೌದಾ? ಅದೊಂದು ಸ್ಟೆಪ್ ಇಲ್ಲ. ಸ್ಟೆಪ್ ಬರುತ್ತೆ ಇಲ್ಲಿ. ಫುಲ್ ಸ್ಟೆಪ್ ಬರುತ್ತೆ, ಅಷ್ಟೊಂದಿಲ್ಲ. ಆದ್ರೆ ಬಂದೈತಿ ಅನ್ಸುತ್ತೆ. ಲೈಟ್ ಐತೆ ಇದು. ಹಾಂ, ಫುಲ್ ಹೆಂಗ್ ಬರ್ಬೇಕು ಗೊತ್ತಾ? ಹಾಂ ಉಗುರು ಹಿಂಗೆ ಮಾಡಿದ್ರೆ ಹಾಂ 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 ಫುಲ್ ಸ್ಟೆಪ್ ಕಾಣಬೇಕದು. ಎಲ್ಲ ಅಷ್ಟೊಂದು ಪೈಪ್ ಒಂದು ಹಾಕಿ ನೋಡೋದಿತ್ತು. ಆ ದಿವಸ ಹೇಳಿದ್ರೆ ಹೋದ್ವಾರ ನೈಲ್ ಚೇಂಜ್ ಮಾಡೋ ಟೈಮಲ್ಲಿ ಅವಾಗ ನೋಡ್ಲಿಲ್ಲ ನಾನು. ಮೊನ್ನೆ ಬಂದಿದ್ದೆ ಅಲ್ಲಿ ಶೋರೂಮ್ಗೆ, ಇದ್ರ ಮಹೇಂದ್ರ ಶೋರೂಮ್ ಹತ್ರ. ಅವಾಗ ಗೋಪಿ ಬಂದು ನೋಡಿದ್ದು, ಪೈಪ್ ಹೊಡೆದೋಯ್ತಲ್ಲ ಗುರು ಅಂತ. ಅದಕ್ಕೇನು ಆಯಿಲ್ ಕುಡಿತೆ ಅದಕ್ಕೂ. ಹೌದಾ? ಅಲ್ಲಿ ಪೈಪ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರು ಅವರು. ಪೈಪ್ ಅಂದ್ರೆ ಆಯಿಲ್ ಕುಡಿಯೋಕೆ ಇಷ್ಟ ಇರುತ್ತೆ. ಅದಕ್ಕೆ ಏರ್ ಕುಡಿದ್ರೆ ಮಾಡೋದು ಅವ್ನು. ಹಾಂ ಯಾಕಂದ್ರೆ ಏರ್ ಕರೆಕ್ಟಾಗಿ ಪಾಸ್ ಆಗಿಲ್ಲ ಅಂದ್ರೆ ಹಾಂ, ಅದಕ್ಕೆ ಆಯಿಲ್ ಕೂಡ ಪ್ರಾಬ್ಲಮ್ ಅದು ಹೋಗಿಲ್ಲ ಇದು. ಹೆಡ್ಡು ಬೋರ್ ಎರಡು ಬಿಚ್ಚಿ ಆಗಿದೆ. ಲೇತಿಂದ ಬಂದ ಮೇಲೆ ಫಿಟ್ ಮಾಡಬೇಕು. ನೋಡಿ ಇಲ್ಲಿ ಏರ್ ಫಿಲ್ಟ್ರ್ ಪೈಪು ಹೆಂಗೆ ಕಟ್ಟಾಗಿದೆ. ಇದು ಒಂದು ರೀಸನ್ನು ಆಯಿಲ್ ಕುಡಿಯೋಕ್ಕೆ ಅಂತ ನಮ್ಮ ಮೆಕ್ಯಾನಿಕ್ ಹೇಳಿದ್ರು. ಬಟ್ ಇದು ಚೇಂಜ್ ಮಾಡಿಸಿ ನೋಡಬೇಕಾಗಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಹೋಗಿದ್ದೆ ಶೋರೂಮ್ಗೆ, ಸಿಕ್ಕಿಲ್ಲ ಪಾರ್ಟ್ಸಿದು. ಹಂಗಾಗಿ ಮತ್ತೆ ಪಿಕಪ್ಪು ಡೌನ್ ಆಗಿತ್ತು, ಆಯಿಲ್ ಜಾಸ್ತಿ ಕುಡಿತಾ ಇರ್ತಲ್ಲ ಅಂಥೇಳಿ ಹೆಡ್ ಬೋರು ಮಾಡಿಸೋಣ ಅಂಥೇಳಿ ಬಿಚ್ಚಿದ್ದೀನಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಲೇತಿಂದ ಬರೋದು. ನೋಡಿ ಬೋರು ಇದೇನೆ. ಬೋರು ಅಷ್ಟೇನು ಹೊಡೆತ ಬಿದ್ದಿಲ್ಲ, ಚೆನ್ನಾಗಿದೆ ಅಂತ ನಮ್ಮ ಮೆಕ್ಯಾನಿಕ್ ಹೇಳಿದ್ರು. ಇರಲಿ, ಬಿಚ್ಚಾಗೈತಲ್ಲ ಚೇಂಜ್ ಮಾಡಿಸೋಣ. ಇದೊಂದು ಹೊಸದೊಂದು ಐಟಮ್ ತರಬೇಕು. ಮತ್ತು ಇದು ನೋಡಿ ರೇಡಿಯೇಟ್ರ್ ಲೀಕೇಜ್ ಅಂತ ಹೇಳಿದ್ನಲ್ಲ, ಇದು ನಾನು ಈ ನಟ್ಟು ಬೋಲ್ಟ್ ಹತ್ರ ಲೀಕ್ ಆಗುತ್ತೆ ಅಂತ ಹೇಳಿದೆ. ಬಟ್ ಅದರಿಂದ ಅಲ್ಲ, ಇಲ್ಲಿ ಬೀಡಿಂಗ್ ಬರುತ್ತೆ, ಬೀಡಿಂಗಿಂದ ಲೀಕ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಇಲ್ಲಿಂದ ಲೀಕ್ ಆಗಿದ್ರೆ ರೇಡಿಯೇಟ್ರನ್ನ ರೆಡಿ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಸೆಂಟ್ರಲ್ಲಿ ಈ ಥರ ಇಲ್ಲೆಲ್ಲಾದರೂ ಲೀಕ್ ಆದರೆ ರೆಡಿ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ನೋಡೋಣ, ಸದ್ಯಕ್ಕೆ ಓಡಿಸೋಣ ಅಂತ ಇದ್ರೆ ಅಲ್ಲಿ ಐಟಮ್ ಬಂತು ನಮ್ಮ ಗಾಡಿದು. ಏನೇನು ಬಂದೈತಿ ನೋಡೋಣ. ಬೋರ್, ಹೊಸ ಬೋರ್ ಬಂದಿದೆ. ಇದು ಹೊಸ ಬೋರ್ ಅಲ್ಲ? ಅದು ಐಟಮ್ ಬಂದಿಲ್ಲ ಇನ್ನು. ಅದೇ ಇದು ಹೆಡ್ ಕಳಿಸಿದ್ವಲ್ಲ, ಅದು ಇನ್ನೂ ಬಂದಿಲ್ಲ. ಪೈಪ್ ಸಿಕ್ತಾ ಅದಕ್ಕೆ?
ಏರ್ ಫಿಲ್ಟರ್ ಪೈಪ್. ಏರ್ ಫಿಲ್ಟರ್ ಅಂದ್ರೆ ಪೈಪ್. ಅದು ಕೇಬಲ್ ಯಾವುದು ಪೈಪ್. ಇದೇ ಅಲ್ಲಿ ಸಿಕ್ಕಿತ್ತು, ಅಲ್ಲಿ ಕೊಟ್ಟಿದ್ರು ಅವರು ಮೆಕ್ಯಾನಿಕ್. ಇದೇ ಕೊಟ್ಟಿದ್ದಲ್ಲಿ ನಿನ್ನೆ. ಅವ್ನ ಮೆಕ್ಯಾನಿಕ್ ಇದಲ್ಲ ಅಂತಂದು ಹಾಕ್ಲಿಲ್ಲ. ಇದೇ ಪೈಪ್ ಅದು. ಇದೇ ಪೈಪ್ ಕೊಟ್ಟಿದ್ದು. ಅದೇ ಪೈಪ್. ಏರ್ ಫಿಲ್ಟ್ರ್ ಬೋರ್ಗೆ ಅಷ್ಟೇ. ಒಟ್ಟು ಎಲ್ಲ ಬಂದೈತೆ ಐಟಮು. ಎಣ್ಣೆ ಯಾವ್ದಾರು ಬರ್ಬೇಕಾ? ಅದು ಹೆಡ್ ಒಂದು ಬಂದರೆ ಮುಗೀತಾ ಫಿಟ್ಟಿಂಗು? ಮತ್ತು ಎಷ್ಟು ಅವರ್ ಬಿಡಬೇಕು ಇದು ಕೂಲಿಂಗು? ಹಾಂ, 2 3 ಅವರ್ ಸ್ಟಾರ್ಟಿಂಗೆಲ್ಲ ಬಿಡ್ಬೇಕಾ? ಹೆಡ್ ಕೂಲೆಂಟ್ ಇರೋದು, ರೇಡಿಯೇಟರ್ ಕೂಲೆಂಟು, ಏನೇನೋ ತೊಗೊಂಡು ಬಂದಿದ್ದಾರೆ. 1 2 3 ಕೂಲೆಂಟ್ 3 ಲೀಟ್ರು. ಬೇರೆ ಕಡೆಗೂ ಇರ್ಬೋದೇನೋ. ಕೊನೆಗೂ ಹೊಸ ಬೋರು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮೆಕ್ಯಾನಿಕು. ನೋಡುಗುರು ಹೊಸ ಬೋರು. ಆಹಾ, ನೋಡೋಕ್ಕೆ ಒಂಥರ ಖುಷಿ ಆಗ್ತೈತೆ. ಆದರೆ 1,15,000 ಕಿಲೋಮೀಟ್ರಿಗೆ ಬೋರ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಓಡಿದರೆ ನನಗೆ ಏನಪ್ಪ ಅಂದರೆ ಫೀಲ್ ಆಗ್ತಾ ಇರೋದು, ಕ್ಲಚ್ ಲೋಡಿಂಗೇ ಹೋಗಲಿಲ್ಲ, ಈ ಹೆಡ್ ಬೋರ್ ಬಂದ್ಬಿಡ್ತಲ್ಲ ಅನ್ನೋದೇ ಫೀಲ್ ಆಗ್ತಾ ಇರೋದು. ನೋಡ್ತಾ ಇರ್ಬೋದು, ಹೊಸ ಬೋರು ಫಿಟ್ಟಿಂಗ್ ಆಗಿದೆ ಕಂಪ್ಲೀಟಾಗಿ. ಬೋರ್ ಒಂದು ಫಿಟ್ಟಿಂಗ್ ಆಯಿತು. ಇದು ಬಂದು ಹಳೆ ಬೋರು ನೋಡಿ. ಇವನೇ ಹಳೆ ಬೋರಣ್ಣ. ಆಯಿಲ್ ಕುಡ್ದ ಏನು 90 ಕುಡಿಯೋ ಮರ ಅಂತಂದರೆ ಫುಲ್ ಬಾಟ್ಲನ್ನೇ ಕುಡಿಯೋನು. ಅದಕ್ಕೆ ಇವನಿಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಅಲ್ಲಿ ಹೊಸ ಬೋರಣ್ಣ ಬಂದವನೇ ನೋಡಿ, ಅಲ್ಲಿ ಫಿಟ್ಟಿಂಗ್ ಆಗಿದೆ. ಹೊಸ ಬೋರಣ್ಣ ಕಂಪ್ಲೀಟಾಗಿ ಫಿಟ್ಟಿಂಗ್ ಆಯಿತು. ಇನ್ನೇನು ಲೇತು ಬರ್ತಾಯಿದೆ ಅಂತೆ. ತೆಗೆದಾಕಿ ಫಿಟ್ಟಿಂಗ್ ಮಾಡಿಬಿಟ್ರೆ ಅದೊಂದು ಪೈಪು ಮತ್ತು ಏರ್ ಫಿಲ್ಟ್ರ್ ಒಂದು ಸಣ್ಣ ಪುಟ್ಟವು ಫಿಟ್ಟಿಂಗ್ ಮಾಡ್ಸೋಣ. ಆಲ್ಮೋಸ್ಟ್ ಅರ್ಧ ಏನು ಮುಕ್ಕಾಲು ಭಾಗ ಓಪನ್ ಆಗೈತೆ. ಹಂಗಾಗಿ ಏರ್ ಫಿಲ್ಟ್ರದ್ದು ಪೈಪ್ದು ಏನೋ ದೊಡ್ಡ ಸಮಸ್ಯೆ ಇರ್ಬೋದು. ಇವಾಗ ಅಲ್ಲಿ ವಸ್ತು ತೊಗೊಂಬಂದಿದ್ದಾರೆ ನೋಡಿ, ಇಲ್ಲಿ ಅದನ್ನು ಫಿಟ್ ಮಾಡಿಬಿಟ್ಟು ಒಂದು ಏರ್ ಫಿಲ್ಟ್ರ್ ಕೂಡ ಹೊಸ ತರಿಸಿದ್ದೀನಿ. ಕೆಲವು ಸಣ್ಣ ಪುಟ್ಟ ಮಿಸ್ಟೇಕು ನನ್ನ ಕಡೆಯಿಂದನೂ ಐತೆ, ಯಾಕೆಂದರೆ ನೋಡ್ಕೋಬೇಕಾಯ್ತು, ಇದೆಲ್ಲ ನೋಡ್ಕೊಂಡಿಲ್ಲ. ಹೊಸ ಏರ್ ಫಿಲ್ಟ್ರು. ಹೆಡ್ ಬಂತು ಗುರುವೆ, ಹೆಡ್ ಬಂತು. ಏರ್ ಫಿಲ್ಟ್ರು ಹೊಸದು ಫಿಟ್ಟಿಂಗ್ ಆಯಿತು. ಏರ್ ಫಿಲ್ಟ್ರ್ ರೇಟ್ ನೋಡಿ, 507 ರೂಪಾಯಿ. ಗ್ರೀಸ್ ಜಿನಿಯನ್ ಪಾರ್ಟ್ಸು. ಓಕೆನಾ? ಏರ್ ಫಿಲ್ಟ್ರು ಫಿಟ್ಟಿಂಗ್ ಆಯಿತು, ಏರ್ ಪೈಪು ಫಿಟ್ಟಿಂಗ್ ಆಯಿತು, ಮತ್ತು ಬೋರು ಫಿಟ್ಟಿಂಗ್ ಆಯಿತು. ಹೆಡ್ ಗ್ಯಾಸ್ಕೆಟ್ಟು ಇದೆ ತಾನೇ? ಡೀಸೆಲ್ ಹಾಕಿ ತೊಳೆದವ್ರೆ ನೀಟಾಗಿ. ನೀಟಾಗಿ ಹೊಡೆದವ್ರೆ. ಇಲ್ಲೇನೈತಣ್ಣ, ನೀರು ಹೊಡೆದಂಗಿದ್ದಾರೆ ಇವರು. ಅವರಷ್ಟು ಇಲ್ಲ, ಹೊಡೆದವ್ರೆ ನೀರು. ಹೊಡೆಸ್ಬಿಡು ಗುರು, ಹಾಕ್ಬೇಕು. ಹೊಡೆದವ್ರೆ ಕ್ಲೀನ್ ಐತೆ. ಇಲ್ಲ, ಇದೇ ಬೋರ್ ಕುಂತಿದ್ದೀನಿ ಆರಾಮಾಗಿ, ಇನ್ನ ಹಾಕ್ಬೇಕಂತ. ಇಲ್ಲಿ ಅದರಷ್ಟು ಅಷ್ಟಲ್ಲ, ಅದು ಗಮ್, ಅದು ಎಡ್ಗೆಸ್ ಕ್ಲೀನ್ ಐತೆ ಬಿಡು. ಇದು ನೀರು ಹೊಡೆಯೋದೇನು ಬೇಡ. ನನಗೇನೋ ಒಟ್ಟಿನಲ್ಲಿ ಇನ್ನು 2-3 ವರ್ಷ ಕೈ ಹಾಕ್ಬಾರ್ದು. ಕ್ಲೀನ್ ಆಯಿತು, ಕಸ ಆಯಿತು, ನಿಮಗೆ ಬಿಟ್ಟಿದ್ದು. ಸರಿ ಅಣ್ಣ, ತೊಳ್ಸೋದು ಬೇಡವಾ? ಬೇಡ, ಚೆನ್ನಾಗೈತೆ. ಹೊಡೆದವ್ರು ಇಲ್ಲೇ ಗಲೀಜ್ ಇರೋದು. ಇದೇ ಫುಲ್ ಕ್ಲೀನ್ ಐತಲ್ಲ. ಅದೇ ಬರ್ನಿಂಗು. ಅವಾಗಲೇ ಎಷ್ಟು ಬರ್ತಲ್ಲ ಅಲ್ಲಿ ಇದೇ ಕ್ಲೀನ್ ಐತಲ್ಲ. ಇದು ಇದಕ್ಕೊಂಚೂರು ಡೀಸೆಲ್ ಹೊಡವು. ಕ್ಲೀನ್ ಮಾಡ್ತಾರೆ. ಒಂದು ಅರ್ಧ ಬಾಟ್ಲು ಡೀಸೆಲ್ ತಂದುಬಿಟ್ಟಿದ್ರೆ ಹೊಡಿಬೋದಾಯ್ತು. ನೀರು ವಾಟರ್ ವಾಶ್ ಎಲ್ಲ ಮಾಡಿಟ್ಟಾರ. ಈಗ ಅವ್ರು ಏನು ವರ್ಕ್ ಮಾಡೋರು ಇದರಲ್ಲಿ? ವಾಲ್. ಹಾಂ, ಓ, ಇದು ಬೇರೆದು ಹಾಕಿರೋದಾ? ಹೌದಾ? ಮುಂಚೆದು ಏನಾಗಿತ್ತು ಅಂತ? ಮುಂಚೆದು ಹೋಗಿರುತ್ತೆ. ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಇದು ಬರುತ್ತೆ, ಇಲ್ಲಿ ಒಳಗಡೆ. ಹಾಂ, ಕಬ್ಬುಡ್ದು. ಹಾಂ, ವಾಲ್ ಗೈಡ್. ಹಾಂ, ಅವು ಗೈಡ್ ಹಾಕಿ ಕೆಲಸ ಇದು ಹೊಸದ ಇದು.
ಈ ಎರಡು ಹಾಕಿದ್ದಾರೆ ಅಷ್ಟೇ. ಹಾಂ. ಇದಕ್ಕೇನು ಹೇಳ್ತಾರೆ? ವಾಲ್ ಗೈಡು. ವಾಲ್ ಗೈಡು. ಹ್ಞೂ ವಾಲ್ ಗೈಡು. ಹಾಂ ಹಾಂ. ಇಲ್ಲಿ ಹೊಸ ಕಾಣ್ತೈತೆ ನೋಡ್ರಿ ಈಗ, ಇಲ್ಲಿ ವಾಲ್ ಕೆಳಗಡೆ ಒಳಗಡೆ. ಹಾಂ 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 ಹಾಂ. ಅದೇ ವಾಲ್ ಗೈಡು. ಹಾಂ 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 ಅದೇನಾ? ಹಾಂ. ಅನಬಂಡೆ ಏನೂ ಹಾಕಂಗಿಲ್ವ ಅದಕ್ಕೆ? ಇಲ್ಲ ಇಲ್ಲ, ಅದರಲ್ಲೇ ಕಂಬರುತ್ತೆ. ಅದರಲ್ಲಿ ಅದು ರೆಡ್ ರೇಟ್ ಗಮ್ಮಿ ಅದು. ರೆಡ್ ಕಲರ್ ಇರೋದು. ಲೀಕೇಜ್ ಏನಿರೋ ಬರಲ್ವಾ? ಮುಂಚೆ ಅನಬಂಡೆಲ್ಲ ಹಾಕ್ಬಿಟ್ಟು ಕೂರಿಸ್ಬೇಕಾಗಿತ್ತು ಅಲ್ವಾ? ಇವಾಗ ಇಲ್ಲ, ಎನಮಣ್ಣೆ ಹಾಕಂದ್ರೆ ಸಂಪ್ ಇರುತ್ತಲ್ಲ ಹಳೆ ಗಾಡಿಗೆ, ಅದಕ್ಕೆ ಎನಮಣ್ಣೆ ಹಾಕ್ತಾರೆ. ಹೌದಾ? ವಾಷಿಂಗಲ್ಲಿ ಇಷ್ಟು ಕ್ಲೀನ್ ಆಗಲ್ಲ. ಬಫಿಂಗ್ ಹೊಡೆದ್ರೆ ಬರೋದು ಹಿಂಗೆ. ಹೊಸ ಪಾರ್ಟ್ಸ್ ಥರ ಬಂದೈತೆ ನೋಡಿ. ಹೆಡ್ ಫಿಟ್ಟಿಂಗ್ ಆಯಿತು ನೋಡಿ. ಇವಾಗ ಟ್ಯಾಪ್ ಇಟ್ಟು ಸೆಟ್ಟಿಂಗ್ ಮಾಡ್ತಾವ್ರೆ. ಟ್ಯಾಪ್ ಇಟ್ ಸೌಂಡು ಅದು ಇದು ಅಂತಿರಲ್ಲ ನೋಡಿ, ಇದೆ ನೋಡಿ, ಅಡ್ಜಸ್ಟ್ ಮಾಡ್ತಾವ್ರೆ. ಅದೇ ಇವಾಗ ಈಗ ಅಡ್ಜಸ್ಟ್ ಮಾಡ್ತಾ ಇದ್ರಲ್ಲ, ಯಾವ ಇದರಲ್ಲಿ ಮೆಥಡಲ್ಲಿ ಅಡ್ಜಸ್ಟ್ ಮಾಡ್ತಾ ಇರೋದು? ಅಂದಾಜ್ ಮೇಲೆ. ಅಲ್ಲ, ಈಗ ಅಲ್ಲಾಡಿಸ್ದಾಗ ಏನು ಗೊತ್ತಾಗುತ್ತೆ ಅಲ್ಲ ಸೌಂಡ್? ಎಷ್ಟು ಇರ್ಬೇಕಂತ ಇರುತ್ತೆ. ಪ್ಲೇ ಎಷ್ಟಾಗಬೇಕು ಅಷ್ಟೇ ಇರಬೇಕು. ಜಾಸ್ತಿ ಇದ್ರೆ ಸೌಂಡ್ ಬರುತ್ತೆ. ಹಾಂ ಹಾಂ, ಗಳಗಳಗಳಗಳ. ಹೌದೌದು. ಓ, ಸೆಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಟೈಟ್ ಹೊಡೆಯೋದು. ಚಳಿ ಅಂತಂದರೆ ಚಳಿ, ಭಯಂಕರ ಚಳಿ ಆಗ್ತಿದೆ. ಆಲ್ರೆಡಿ 5:40 ಅಂತ ಅಂದ್ಕೊಳ್ಳಿ. ಇವಾಗ ಕೆಲಸ ಫೈನಲ್ ಸ್ಟೇಜಿಗೆ ಬಂದಿದೆ. ಇನ್ನು ರೇಡಿಯೇಟ್ರು ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಫಿಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲ ಕಂಪ್ಲೀಟ್ ಅಸೆಂಬಲ್ ಆದಮೇಲೆ ಸ್ಟಾರ್ಟ್ ಮಾಡಿ ಒಂದು 2 ರಿಂದ 3 ಅವರ್ ಸ್ಟಾರ್ಟ್ ಮಾಡಿ ಕೂಲಿಂಗ್ ಬಿಡಬೇಕಂತೆ. ಎಷ್ಟು ತಗುತ್ತೋ ಗೊತ್ತಿಲ್ಲ. 5:45, 6 ಗಂಟೆ, 9 ಗಂಟೆ, 10 ಗಂಟೆ ಆಗುತ್ತೆ. ರೇಡಿಯೇಟ್ರ್ ಫಿಟ್ಟಿಂಗ್ ನಡೀತಾ ಇದೆ. ಇದೊಂದು ಆದಮೇಲೆ ನೆಕ್ಸ್ಟ್ ಇನ್ನು ಕೂಲೆಂಟ್ ಟಾಪ್ ಅಪ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಒಂದು 2 ಅವರ್ ಬಿಡೋಣಂತೆ. ಡೀಸೆಲ್ ಪಂಪು ಲಾಂಗ್ ತಗೊತಾ ಇದೆ, ಬಿಚ್ಚಿದ್ರಲ್ಲ, ಹಂಗಾಗಿ ಸ್ವಲ್ಪ ಲೋಡ್ ತಗೊಳ್ಳಿ. ಪಂಪ್ ಏನಾದರೂ ಹೊಡಿಬೇಕಾ? ಪಂಪ್ ಮಾಡಬೇಕಾ? ಹಾಂ, ಯಾಕೆ? ನ್ಯೂಟ್ಲ್ ಐತೆ.
6:45ಗೆ ಕೆಲಸ ಮುಗಿದು ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ. 2-3 ಅವರ್ ಹಿಂಗೆ ರನ್ನಿಂಗಲ್ಲಿ ಬಿಡ್ತೀವಿ. ಆಮೇಲೆ ನೋಡೋಣ ಏನಾದರೂ ಲೀಕೇಜ್ ಇತ್ತು, ಕೂಲೆಂಟ್ ಆಗಲಿ ಆಯಿಲ್ ಆಗಲಿ ಏನೇನು ಲೀಕೇಜ್ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಂತೆ. ಮನೆಗೆ ಹೋದ್ ನಾನು ಸಿಗ್ತೀನಿ. ಸ್ನೇಹಿತರೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋಣ ಅಂತ. ಕರೆಕ್ಟಾಗಿ ಇವಾಗ ಟೈಮು 9:45 ಆಗೋಯ್ತು. ಯಾಕಪ್ಪ ಅಂದರೆ ಒಂದು 2-2.5 ಗಂಟೆ ಗಾಡಿನ ರನ್ನಿಂಗಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವು ಕೂಲಿಂಗ್ ಅಂತೇಳಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನಿಮಗೆ ಇವಾಗ ಕೆಲಸ ಮಾಡ್ತಿರೋದು ಎಡ್ಡು ಮತ್ತು ಬೋರ್ ಹೊಸ ಬೋರ್ ಹಾಕ್ಸಿದ್ದೀನಿ. ಎಡ್ಡು ಲೇಟ್ ಕೆಲಸ ಹಾಕ್ಸಿದ್ದೀನಿ. ಮತ್ತೆ ಕ್ಲಚ್ ಲೋಡಿಂಗ್ ಒಂದು ಹಾಕ್ಸಕ್ ಹೋಗಿಲ್ಲ, ಏಕೆಂದ್ರೆ ಓಡಿಸ್ತಾ ಇರೋ ಕ್ಲಚ್ ಲೋಡಿಂಗ್ ಚೆನ್ನಾಗಿದೆ ಅಂತ ಅಂದ್ರು. ಓಡಿಸ್ತಾ ಇರೋ ಪಿಕಪ್ ನಿಮಗೆ ಎಡ್ಡು ಬೋರು ಮತ್ತೆ ಪೈಪ್ ಒಂದು ಕಟ್ ಆಗಿತ್ತು, ಏರ್ ಫಿಲ್ಟರ್ ಪೈಪು, ಅದರಿಂದ ಪಿಕಪ್ ಸ್ವಲ್ಪ ಡೌನ್ ಆಗಿರುತ್ತೆ. ಒಂದೆರಡು ದಿನ ಓಡಿಸಿ, ಸೆಟ್ ಆದರೆ ಓಡಿಸಿ. ಇಲ್ಲ ಅಂತಂದ್ರೆ ಪಿಕಪ್ ಇಲ್ಲ ಅಂತಂದ್ರೆ ಮತ್ತೆ ಕ್ಲಚ್ ಲೋಡಿಂಗ್ ಬೇಕಂದ್ರೆ ಹಾಕೋಣಂತೆ. ಅದೇನೋ ಒಂದು 10 ನಿಮಿಷಕ್ಕೆ ಹಾಕ್ಬೋದು ಅಂತ ಹೇಳಿ ಕ್ಲಚ್ ಲೋಡಿಂಗ್ ಒಂದು ಹಾಕ್ಸಿಲ್ಲ. ಕಂಪ್ನಿ ಐಟಮಿನ ಹಾಕ್ಸೋದು ಒರಿಜಿನಲ್ ಐಟಮು. ಬೋರು ಬಂದು 6,070 ರೂಪಾಯಿ ಆಯಿತು. ಓಕೆನಾ. ಇನ್ನು ಲೇಟ್ ವರ್ಕು, ಲೇಬರು, ಮತ್ತೆ ಏರ್ ಫಿಲ್ಟ್ರು, ಕೂಲೆಂಟು, ಇನ್ನೂ ಸುಮಾರು ಐಟಮ್ಗಳು ತೊಗೊಬಂದು ಹಾಕಿದ್ದಾರೆ. ಟೋಟಲ್ ಎಲ್ಲ ಬಂದು 14,850 ರೂಪಾಯಿ ಏನೋ ಹೇಳಿದ್ರು. ಓಕೆನಾ. ಅದನ್ನ 100-150 ರೂಪಾಯಿ ಕಡಿಮೆ 15,000 ಅನ್ಕೊಳ್ಳಿ. ಅವರು ಬಂದು 14,500 ತೊಗೊಂಡಿದ್ದಾರೆ. ಇದೇ ಕೆಲಸ ಸೇಮ್ ಇವಾಗ ಏನು ಮಾಡಿಸ್ತೀವಿ ಇದೇ ಕೆಲಸ. ನಿನ್ನೆ ಹೋಗಿ ಕೇಳಿದೆ, ಲಗ್ಗೆರೆ ರಿಂಗ್ ರೋಡಲ್ಲೇ ಬರುತ್ತೆ ಸ್ಫೂರ್ತಿ ಅಂತ ಹೇಳಿ ಶೋರೂಮು. ಅಲ್ಲಿ ಕೇಳಿದಕ್ಕೆ ಅವರು 30,000 ಹೇಳಿದ್ರು. ಕ್ಲಚ್ಚು ಎಡ್ಡು ಬೋರು ಕೆಲಸ ಸೇಮ್, ಎರಡು ಕೆಲಸ ಎಡ್ಡು ಬೋರ್ಗೆನೆ 30,000 ಹೇಳಿದ್ರು. ಸೊ ಇವ್ರು ನಮ್ಮ ಗೋಪಿ ಅವರು ಒಂದು 15,000-18,000 ಆಗುತ್ತೆ ಅಂತ ಹೇಳಿದ್ರು. ಬಟ್ ಲೇಬರು 3,500-3,000 ಈ ಥರ ತೊಗೊತಾರೆ. ಬಟ್ ನನಗೆ 2,000 ತೊಗೊಂಡ್ರು. ಹಂಗಾಗಿ ಕಡಿಮೆ ಆಯಿತು. ಓಕೆನಾ. 14,500ಕ್ಕೆ ಕೆಲಸ ಕಂಪ್ಲೀಟ್ ಆಗಿ ಮುಗಿದಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೇನೆ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ